ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಸಚಿವರೊಬ್ಬರ ಕರ್ಮಕಾಂಡದ ಕತೆ, ಲಂಚಾವತಾರದ ಸ್ಟೋರಿ. ಇದು ಸಚಿವರೊಬ್ಬರ ಲಂಚಾವತಾರದ ಸ್ಫೋಟಕ ಸ್ಟೋರಿ. ಲೈವ್ ನಲ್ಲೇ ಲಂಚ ಪಡೆದು ಸಿಕ್ಕಿ ಬಿದ್ದವರು ಯಾರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಮಿನಿಸ್ಟರ್ ಕಲೆಕ್ಷನ್ ನ್ಯೂಸ್. ಇದು ಸಚಿವರೊಬ್ಬರ ಲಂಚಾವತಾರದ ಸ್ಫೋಟಕ ಸ್ಟೋರಿ. ಲೈವ್ ನಲ್ಲೇ ಲಂಚ ಪಡೆದು ಸಿಕ್ಕಿ ಬಿದ್ದವರು ಯಾರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಮಿನಿಸ್ಟರ್ ಕಲೆಕ್ಷನ್ ನ್ಯೂಸ್. ಲಂಚ ಲಂಚ ಲಂಚ, ಲೈವ್ ನಲ್ಲೇ ಲಂಚದ ಕಹಾನಿ ಬಯಲಾಗಿದೆ. ಲೇಔಟ್ ನಿರ್ಮಾಣಕ್ಕೆ ಎನ್ಒಸಿ ನೀಡೋದಕ್ಕೆ ಲಂಚ ಕೇಳುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 4 ಎಕರೆಯಲ್ಲಿ ಲೇಔಟ್ ನಿರ್ಮಾಣದ ಎನ್ಒಸಿ ಪಡೆಯೋದಕ್ಕೆ ಲಂಚ ಕೇಳಿದ್ರು. ಲಕ್ಷ ಲಂಚ ಕೇಳುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 4 ಎಕರೆ ಲೇಔಟ್ ಎನ್ಒಸಿಗೆ 4 ಲಕ್ಷ ಲಂಚ ಕೇಳಿದ್ರು. ಆ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಸಚಿವರೊಬ್ಬರ ಲಂಚಾವತಾರದ ಸ್ಫೋಟಕ ಸ್ಟೋರಿ. ಯಾವುದೋ ಒಬ್ಬ ಅಧಿಕಾರಿನೋ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿದೋ ಕತೆ ಅಲ್ಲ ಇದು. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಲಂಚಾವತಾರ ಅಥವಾ ಲಂಚವನ್ನ ಕೇಳಿದ್ದಾರೆ. ಯಾರವರು ಹಾಗಾದ್ರೆ ಗಮನಿಸ್ತಾ ಹೋಗೋಣ. ಲೇಔಟ್ ನಿರ್ಮಾಣಕ್ಕೆ ಎನ್ಒಸಿ ನೀಡೋದಕ್ಕೆ ಸಚಿವರಿಗೆ ಲಂಚ ಕೊಡಬೇಕಂತೆ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀಡಬೇಕು ಅಂತ ಅಂದ್ರೆ ಸಚಿವರಿಗೆ ಲಂಚ ಕೊಡಬೇಕು. ಸಚಿವರಿಗೆ ಲಂಚದ ಪಾಲು ಕೊಡಬೇಕು ಅಂತ ಅಧಿಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆ ಹೇಳಿಕೆಯ ವಿಡಿಯೋ ವೈರಲ್ ಆಗಿಬಿಟ್ಟಿದೆ. ಈಗ ಎನ್ಒಸಿ ನೀಡಲು ಮಂತ್ರಿಗೂ ಲಂಚದಲ್ಲಿ ಪಾಲು ಕೊಡಬೇಕು ಅಂತ ಅಧಿಕಾರಿ ಮಾತಾಡಿದ್ದಾನೆ. ರಾಯಚೂರು ಜಿಲ್ಲೆ ಲಿಂಗಸುಗೂರು ಅಧಿಕಾರಿಯ ಲಂಚಾವತಾರದ ವಿಡಿಯೋ ಇದು. ಗ್ಯಾರಂಟಿ ನ್ಯೂಸ್ ನಲ್ಲಿ ಅಧಿಕಾರಿ ಶರಣಪ್ಪ ಮಡಿವಾಳ್ ಲೈವ್. ಲಂಚಾವತಾರ ಲೈವ್ ಲಂಚಾವತಾರ. ಯಾವ ರೀತಿಯಾಗಿ ಆತ ಲಂಚ ಕೇಳಿದಾನೆ, ಯಾರ್ಯಾರ ಹೆಸರನ್ನ ಆತ ಬಾಯ್ ಬಿಟ್ಟಿದ್ದಾನೆ ಅನ್ನೋದನ್ನ ತೋರಿಸ್ತೀವಿ ಕೆಲವೇ ಕ್ಷಣಗಳಲ್ಲಿ. ಶರಣಪ್ಪ ಮಡಿವಾಳ ಲಿಂಗಸುಗೂರು ನಗರ ಯೋಜನಾ ಪ್ರಾಧಿಕಾರದ ಪ್ರಭಾರಿ ಸಹಾಯಕ ನಿರ್ದೇಶಕ. ಲೇಔಟ್ ನಿರ್ಮಾಣಕ್ಕೆ ಎನ್ಒಸಿ ಕೊಡಿ ಅಂದ್ರೆ ಲಂಚ ಕೇಳಿದಾನೆ ಈ ಶರಣಪ್ಪ ಮಡಿವಾಳ. 1 ಎಕರೆಗೆ 90 ಅಂತ ಕೋರ್ಟ್ ನಲ್ಲಿ ಲಂಚ ಕೇಳಿದ್ದಾನೆ ಶರಣಪ್ಪ ಮಡಿವಾಳ. 4 ಎಕರೆಗೂ ಹೆಚ್ಚು ಜಾಗದಲ್ಲಿ ಲೇಔಟ್ ನಿರ್ಮಾಣಕ್ಕೆ 4 ಲಕ್ಷ ಲಂಚವನ್ನ ಕೇಳಿರೋದು. 4 ಲಕ್ಷದಲ್ಲಿ ಮಂತ್ರಿಗೂ ಕೊಡಬೇಕು ಅಂತ ಅಧಿಕಾರಿ ಶರಣಪ್ಪ ಬಾಯಿ ಬಿಟ್ಟಿದ್ದಾನೆ ಈ ಸಂದರ್ಭದಲ್ಲಿ. ಹಾಗಾದ್ರೆ ಆ ದೃಶ್ಯವನ್ನ ನೋಡ್ಬಿಡೋಣ ಬನ್ನಿ ಒಂದ್ಸಾರಿ. ಇವ್ರೇನು ಕೊಡೋದು ಸರ್? ಹೌದ್ರಾ? ನಿಮಗೊಬ್ಬರು ಏನು ಬರ್ತು ಬಿಡ್ರಿ, ಎಲ್ಲ ದಬ್ಕೊಂಡು ಹೋಗ್ಬಿಟ್ಟು ಗೊತ್ತೈತೆ ನನಗೆ ಗೊತ್ತಿದ್ದು ಬಿಡ್ರಿ. ಅಲ್ಲಿ ಈಗ ನೀವೇ ಯಾಕೆ ನಮ್ಗೆ ಅಷ್ಟು ಜಾಸ್ತಿ ಕೇಳಕತ್ತೀರ ನಾನು ಈಗ ಎಷ್ಟು ಕೊಡ್ತಾರೆ ನನಗೆ? ಯಾರಿಗೆ ಈಗ ಎಷ್ಟು ಕೊಡ್ಬೇಕು ನಾನು ನಿಮ್ಗೆ? ಟೋಟಲ್ 4 ಎಕರೆ ಚಿಲ್ಲರು 4 ಎಕರೆ ಕೇಟ ಅಂತ ಹೇಳ್ಬಿಟ್ಟು ಕರಡು ಪತ್ರ ರೆಡಿ ಮಾಡ್ಕೊಳ್ರಿ. ಮೀಟಿಂಗ್ನಾಗ ಪಾಸ್ ಆಗ್ಯದ ಸರ್ ಅದು. ಈಗ ಈ ಮೀಟಿಂಗ್ನಾಗ ಇಟ್ಟರೆ ನಾವು ಏನೋ ನಿಮ್ಗೆ ತೊಂದರೆ ಆಗ್ತದೆ. ಹಾಂ ಹ್ಞೂ ರೀ, ಅವಾಗಿಂದ ಸ್ಟಾರ್ಟ್ ಆಯ್ತು ಮಿನಿಸ್ಟ್ರಿ ಕೂಡ. ಈಗ ನನಗೆ ಏನಾರು ಮಾಡ್ಬೇಕು, ಎಷ್ಟು ಕೊಡ್ಬೇಕು ಹೇಳ್ಬಿಡ್ರಿ, ಹೇಳಿ ಕೇಸಿ ನಾವು ಎಲ್ಲ ರೆಡಿ ಮಾಡಿಸ್ಬಿಡ್ರಿ. ಸರ್ ಈಗ ಇಷ್ಟು ಬೇಡ ಇದ್ದಾಗ 360 ಬೇಡ, 260 ಕೊಡ್ತೀನಿ. ಇಲ್ಲಪ್ಪ ನಾನು ಏನ್ರಿ ಯಾವುದಪ್ಪ ನನಗೆ ಇದು ಬರ್ತಂದ್ರೆ ನನಗೆ ಅದು ಏನು ಮಾಡಿದ್ರಿ ಸರ್? ಅದು ಬಿಡ್ರಿ, ಅದು ಅಷ್ಟು ಮಾಡ್ತೀನಿ. ಅದು ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಅಂತ ತಲೆ ಕೆಲಸ ಮಾಡಿರಿ. ಯಾವುದು ಆಯ್ತು, ಇದೊಂದು ವಾರ ಹಿಡ್ಕೊಂಡು ಕೊಡ್ತೀನಿ.
ಅಲ್ಲಿ ತನಕ ನೀವೇ ನೋಡ್ಕೊಳ್ಬೇಕಲ್ಲ ಅಂತ ಬರಲಿ ಮಾತಾಡ್ತೀನಿ. ಅವ್ನು ಹೇಳ್ತೀನಿ ಇವಾಗ ನಾನು ನೋಡಪ್ಪ ಅದಂಗೆ ಸರಿ ಮಾಡ್ಕೊಂಬರ್ತಾನೆ ನಾವು ಮಾಡಲ್ಲ ಅಂತ ಹೇಳಿದ್ರು ಸರ್ ಆಗ ವಿ ವಿ ಡೆವಲಪರ್ಸ್ದು ಆಗ ಸುದ್ದಿ 3 ಲಕ್ಷ ಕೊಟ್ಬಿಡ್ತೀನಿ ನಾನು ಇದ್ದಿದ್ದು ಹೇಳ್ಬಿಟ್ಟು 90 ಕೊಡೋಗ್ರೆ 60 ಕೊಡ್ತೀನಿ ನೋಡ್ರಿ ಸರ್. ಅವತ್ತು ನಾನು ಏನು ಅಲ್ಲಿ ಹೇಳ್ಕೊಡಿ ಇವ್ರನ್ನೇನು ಕೊಡಿ ಇವ್ರದ್ದೇನು ಕೊಡೋದು ಸರ್? ಮೀಟಿಂಗ್ ಎಲ್ಲ ನೀವು ಇವ್ರದವ್ರದ್ದೆಲ್ಲ ಹೌದ್ರಾ? ನಾನು ಗಮನಿಗೆ ಬರ್ತಿದ್ದೆ ನಿಮಗೆ ಒಬ್ಬರು ಏನು ಬರ್ತು ಬಿಡ್ರಿ ಎಲ್ಲ ದಬ್ಕೊಂಡು ಹೋಗ್ಬಿಟ್ಟು ಗೊತ್ತೈತೆ ನನಗೆ ಗೊತ್ತಿದ್ದು ಬಿಡ್ರಿ. ಅಲ್ಲಿ ಈಗ ನೀವೇ ಯಾಕೆ ನನಗೆ ಅಷ್ಟು ಜಾಸ್ತಿ ಕೇಳಕತ್ತೀರ ನಾನು ಏನು ಮಾಡೋಕ್ಕಾಗಲ್ಲ. ಈಗ ಎಷ್ಟು ಕೊಡ್ತೀರ ನನಗೆ ಯಾರಿಗೆ ಈಗ ಎಷ್ಟು ಕೊಡ್ಬೇಕು ನಾನು ನಿಮ್ಗೆ? ಟೋಟಲ್ 4 ಎಕರೆ ಚಿಲ್ಲರು 4 ಎಕರೆ ಕೇಟ ಅಂತ ಹೇಳ್ಬಿಟ್ಟು ಕರಡು ಪತ್ರ ರೆಡಿ ಮಾಡ್ಕೊಳ್ರಿ. ಮೀಟಿಂಗ್ನಾಗ ಪಾಸ್ ಆಗ್ಯದ ಸರ್ ಅದು. ಅದೇ ರೀ ಮತ್ತೆ ನೀವು ಈಗ ಈ ಮೀಟಿಂಗ್ನಾಗ ಇಟ್ಟರೆ ನಾವು ಏನೋ ನಿಮ್ಗೆ ತೊಂದರೆ ಹೌದು, ಆಗ್ತದೆ. ಹೌದು, ಏಳೇ ಮೇಲಾಗ್ಯದ. ಹ್ಞೂ ಇದು. ಹ್ಞೂ ರೀ ಮತ್ತೆ ಅವಾಗ ಸ್ಟಾರ್ಟ್ ಆಯ್ತಲ್ಲ ಮಿನಿಸ್ಟ್ರದು ಅವಾಗಿಂದ ಸ್ಟಾರ್ಟ್ ಆಯ್ತು ಮಿನಿಸ್ಟ್ರಿಗೆ ಕೊಡೋ. ಅದಕ್ಕೆ ಈಗ ನನಗೆ ಏನಾರು ಮಾಡ್ಬೇಕು ಎಷ್ಟು ಕೊಡ್ಬೇಕು ಹೇಳ್ಬಿಡ್ರಿ ಹೇಳಿ ಕೇಸಿ ನಾವು ಎಲ್ಲ ರೆಡಿ ಮಾಡಿಸ್ಬಿಡ್ರಿ.